ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಮಾಡ್ತಾ ಇದ್ದರೆ ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದರೆ ಮತ್ತು ಇಂಟರ್ನ್ಶಿಪ್ ಮಾಡ್ತಾ ಇದ್ದರೆ ನಿಮ್ಮಗಳಲ್ಲಿ ಒಂದೇ ಒಂದು ಕ್ವಶನ್ ಅಂದರೆ ಗೌರ್ಮೆಂಟ್ ಜಾಬ್ಗಳನ್ನು ಯಾವಾಗ ಕರೀತಾರೆ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಆಮೇಲೆ ನನಗೂ ಕೂಡ ಕಾಮೆಂಟ್ಗಳು ನೀವು ನೋಡಿದ್ರೆ ಗೊತ್ತಾಗುತ್ತೆ, ಗೌರ್ಮೆಂಟ್ ಜಾಬ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ದೀರಿ. ಗೌರ್ಮೆಂಟ್ ಜಾಬ್ ಬಗ್ಗೆ ನಾನು ಮಾಹಿತಿ ಕೊಡ್ಬೋದು, ಆದರೆ ಈಗ ಸದ್ಯಕ್ಕೆ ಏನಾಗಿದ್ದಾರೆ ಅಂದರೆ ಗೌರ್ಮೆಂಟಲ್ಲಿ ಏನೋ 108 ಕಾರಣಗಳಿಂದ ಅವರುಗಳು ಎನ್ ಎಚ್ ಎಮ್ ಅಂಡರಲ್ಲಿ ಭರ್ತಿಗಳನ್ನು ಮಾಡ್ಕೊತಾ ಇದ್ದಾರೆ. ಸೊ NHM ಗೌರ್ಮೆಂಟ್ ಅಲ್ಲ, ಅದು ಗೌರ್ಮೆಂಟ್ ಅಂಡರಲ್ಲಿರುವಂಥ ಒಂದು ಸ್ಕೀಮ್. ಓಕೆ, ಆ ಸ್ಕೀಮ್ ಅಡಿಯಲ್ಲಿ ಏನು ಮಾಡ್ಕೊತಾ ಇದ್ದಾರೆ ಅಂತಂದರೆ ನಿಮ್ಮಗಳಿಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಜಾಬ್ಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಗೌರ್ಮೆಂಟ್ ಜಾಬನ್ನು ಯಾವಾಗ ಕರೀತಾರೆ ಅಂತ ನೋಡೋದಾದರೆ, ಸೊ ನೋಡಿ, ಹಿಂದಿನ ಒಂದು ಲೆಕ್ಕಾಚಾರ ನೋಡೋದಾದರೆ 8 ವರ್ಷದ ನಂತರ ಗೌರ್ಮೆಂಟ್ ಜಾಬ್ಗಳನ್ನು ಕರೆದಿದ್ದರು. ಓಕೆ, ಲೆಕ್ಕ ಇವಾಗ ಅದು ಇನ್ನೂವರೆಗೆ ಅದನ್ನು ಕೂಡ ಕ್ಲಿಯರ್ ಮಾಡಿಲ್ಲ. ಈಗ 9ನೇ ವರ್ಷ ರನ್ನಿಂಗ್ ಇದ್ದರೂ ಕೂಡ ಅದನ್ನು ಇನ್ನೂ ಕೂಡ ಆರ್ಡ್ರ್ ಕಾಪಿಯನ್ನು ಕೊಟ್ಟಿಲ್ಲ. ನೀವು ಇವಾಗ ಯಾರೆಲ್ಲ ನೀವು ಕಲಿತು ಮನೇಲಿ ಕೂತ್ಕೊಂಡಿದ್ದೀರಾ, ಇವಾಗ ಫೈನಲ್ ಇಯರ್ ಕಂಪ್ಲೀಟ್ ಮಾಡಿದ್ದೀರಾ, ಅವ್ರುಗಳಿಗೆ ಗೌರ್ಮೆಂಟ್ ಜಾಬನ್ನು ಸದ್ಯಕ್ಕೆ 2025ರಲ್ಲಿ ಯಾವುದೇ ಥರ ಕಾಲ್ಫಾರ್ಮ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಗೌರ್ಮೆಂಟ್ ಇಲ್ಲ. ಯಾಕಿಲ್ಲ ಅಂದರೆ ಅದನ್ನು ನಿಮ್ಗೆ ಆದೇಶವನ್ನು ಕೂಡ ನಾನು ತೋರಿಸ್ತೇನೆ. ಸೊ ಅಂದಾಜಾಗಿ ಏನಪ್ಪ ಅಂತಂದರೆ, ಈ ವರ್ಷ ಅಥವಾ ಈಗ ಬರುವಂಥ ದಿನಗಳಲ್ಲಿ ಗೌರ್ಮೆಂಟ್ ಜಾಬ್ ಏನಾದರೂ ಅನೌನ್ಸ್ಮೆಂಟ್ ಆಗುತ್ತಾ, ಪ್ಯಾರಾಮೆಡಿಕಲ್ ಸ್ಪೆಷಲಿ ಪ್ಯಾರಾಮೆಡಿಕಲ್ಗೆ ಏನಾದರೂ ಜಾಬ್ ಬರ್ತಾವಂತಂದರೆ ನನ್ನ ಪ್ರಕಾರ 100% ಯಾವುದೇ ಥರಂಥ ಜಾಬ್ಗಳು ಈಗ ಸದ್ಯಕ್ಕೆ ಇಲ್ಲ. ಓಕೆ, ಈ ವರ್ಷ ಅಂತೂ ಇಲ್ಲ. ಯಾಕಿಲ್ಲ ಅಂತಂದರೆ ಫ್ರೆಂಡ್ಸ್, ನಿಮಗೆ ಈ ಒಂದು ಆದೇಶ ತೋರಿಸ್ತೀನಿ. ಇದು ಸರ್ಕಾರದಿಂದ ಬಂದಿರುವಂಥ ಒಂದು ಸುತ್ತೇಲೆ. ಇದು 29/3/2025ಕ್ಕೆ ಬಂದಿತ್ತು. ಇವರೇನು ಹೇಳ್ತಾ ಇದ್ದಾರೆ ಅಂತಂದರೆ, ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳ ನೇಮಕಾತಿಗಾಗಿ ಹೊಸದಾಗಿ ಅಧಿಸೂಚನೆ ಹೊರಡಿಸುವುದನ್ನು ತಡೆ ಹಿಡಿಯುವ ಬಗ್ಗೆ ಅಂತ ಹೇಳಿದ್ದಾರೆ. ಸೊ ಏನಂತಂದ್ರೆ ಇಲ್ಲಿ ಇದು ನಮ್ಮ ಪ್ಯಾರಾಮೆಡಿಕಲ್ಗೂ ಸಂಬಂಧ ಬರ್ಬೋದು ರೀ. ಯಾಕಂತಂದರೆ ಇಲ್ಲಿ KPC ಮುಖಾಂತರ ನಮಗೆ ಭರ್ತಿಯನ್ನು ಮಾಡ್ಕೊತಾರೆ ಯಾವಾಗಲೂ ಪ್ಯಾರಾಮೆಡಿಕಲ್ ಜಾಬ್ಗಳನ್ನು. ಸೊ ಇಲ್ಲಿ ಸಿವಿಲ್ ಸೇವೆಗಳಲ್ಲಿ ಸಂಬಂಧಪಟ್ಟಂಥ ಏನು ನೇಮಕಾತಿ ಹೊಸ ಸೂಚನೆಗಳನ್ನು ಹೊರಡಿಸಬಾರದು ಅಂತ ಇವರು ಅಧಿಸೂಚನೆ ಹೊರಡಿಸಿಬಿಟ್ಟಿದ್ದಾರೆ. ಯಾಕಂತಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಸುತ್ತಲೆ ಪ್ರಕಾರ ಮೀಸಲಾತಿ ಅನ್ವಯವಾಗುವ ವೃಂದಗಳಲ್ಲಿ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಹೊಸದಾಗಿ ಯಾವುದೇ ಅಧಿಸೂಚನೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶವರೆಗೂ ಹೊರಡಿಸಬಾರದೆಂದು ಸೂಚಿಸಲಾಗಿದೆ. ಯಾಕಂದರೆ ಈಗಾಗಲೇ ಒಳ ಮೀಸಲಾತಿ ಸಲುವಾಗಿ ಸ್ವಲ್ಪ ಅದೇ ಇದು ನಡೆದಿದೆ, ಇಶ್ಯೂ ಆಗ್ತಾಯಿದೆ. ಅದು ಕ್ಲಿಯರ್ ಆಗೋ ತನಕನೂ ಯಾವುದೇ ಥರದಂತಹ ಹುದ್ದೆಗಳನ್ನು ನೀವು ಹೊಸ ಮೀಸಲಾತಿಗಳನ್ನು ಹೊಸ ಹುದ್ದೆಗಳಿಗೆ ನೇಮಕಾತಿಗೆ ಅಧಿಸೂಚನೆಗಳನ್ನು ಹೊರಡಿಸಬಾರದು, ಅದನ್ನು ತಡೆ ಹಿಡಿರಿ ಅಂತ ಇದನ್ನು ಇಲ್ಲಿ ಆದೇಶವನ್ನು ಪ್ರಕಟಣೆ ಮಾಡಿದ್ದಾರೆ. ಸೊ ಇದು ಎಲ್ಲಿ ತನಕ ಆಗುತ್ತೆ ಗೊತ್ತಿಲ್ಲ. ಯಾಕಂತಂದರೆ ಇದು ಸಾಮಾನ್ಯವಾಗಿ ನಾನು ನೋಡಿದ ಹಾಗೆ ಈ ರೀತಿ ತಡೆ ಹಿಡಿದು ಬಿಟ್ಟರೆ ಮಿನಿಮಮ್ 2 ವರ್ಷ ತನಕನೂ ಏನು ಮಿಸ್ಕ್ಯಾಡ್ಲಿಕ್ಕೆ ಬರೋದಿಲ್ಲ. ಅಷ್ಟೊಂದು ಏನಾಗುತ್ತೆ ಅಂತಂದರೆ ಎಲ್ಲ ಪೆಂಡಿಂಗ್ ಉಳ್ಕೊಂಡ್ಬಿಡುತ್ತೆ. ಸೊ ಅಂದಾಜಾಗಿ ನಿಮಗೆ ಜಾಬ್ಗಳು ಏನಾಗ್ಬೋದು ಅಂದರೆ, ನನಗೆ ಎಕ್ಸೆಪ್ಟೆಡ್ ಈಗಿನ ಒಂದು ವಾತಾವರಣ ನೋಡ್ತಾ ಇದ್ದರೆ ಪ್ಯಾರಾಮೆಡಿಕಲ್ ಜಾಬ್ಗಳನ್ನು ಹೊಸದಾಗಿ ಅಧಿಸೂಚನೆಗಳು ರಿಲೀಸ್ ಆಗಬೇಕಂತಂದರೆ ಸೊ ಅಂದಾಜಾಗಿ ಸೊ ಈಗ ಒಂದು 2.5 ವರ್ಷ ತನಕನೂ ನೀವು ಸುಮ್ಮನೆ ಇರಬಹುದಾಗುತ್ತೆ. 2.5 ವರ್ಷ ತನಕನೂ ನನಗನ್ನಿಸ್ತಾ ಇದೆ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಸೊ ಈಗಿನ ಗೋರ್ಮೆಂಟಲ್ಲಿ ಡೌಟ್ ಇದೆ. ಭಾಳಷ್ಟು ಕಾರಣಗಳಿದ್ದಾವೆ ಅದಕ್ಕೆ. ಟೆಕ್ನಿಕಲ್ ಹೇಳ್ಬೋದು, ಫೈನಾನ್ಷಿಯಲ್ ಟ್ರಬಲ್ ಇರ್ಬೋದು, ಆಮೇಲೆ ಲ್ಯಾಕ್ ಆಫ್ ಇಂಟ್ರೆಸ್ಟ್. ಓಕೆ, ಅದನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಇಂಟ್ರೆಸ್ಟ್ ಇಲ್ಲದೇ ಇರ್ಬೋವಂಥದ್ದು, ಇವೆಲ್ಲಗಳ ಕಾರಣಗಳಿಂದ ಪ್ಯಾರಾಮೆಡಿಕಲ್ ಸದ್ಯಕ್ಕೆ ಯಾವುದೇ ಥರಂತಹ ಜಾಬ್ಗಳು ಇಲ್ಲ. ನೀವು ಮಿನಿಮಮ್ 2 ವರ್ಷ ಅಂತೂ ಹೊಸದಾಗಿ ಭರ್ತಿ ಮಾಡ್ಕೊಳ್ಳೋದು ಡೌಟ್ ಇದೆ. ಯಾಕಂದರೆ ಅಧಿಸೂಚನೆಯನ್ನು ಹೊರಡಿಸಿಬಿಟ್ಟಿದ್ದಾರೆ. ಮುಂದಿನ ಆದೇಶದವರೆಗೆ ಯಾವುದೇ ಥರಂಥ ಜಾಬ್ಗಳನ್ನು ತೆಗಿಬಾರ್ದು ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಹೀಗಾಗಿ ಇದು ನನಗೆ ಅನ್ನಿಸ್ತಾ ಇದೆ ಪ್ಯಾರಾಮೆಡಿಕಲ್ಗೂ ಕೂಡ ಅನ್ವಯವಾಗುತ್ತೆ. ಇಲ್ಲಿ ಅನ್ವಯವಾಗೋದ್ರಿಂದ ನೀವುಗಳು ಮುಂದಿನ ಹಾದಿ ನೀವು ನೋಡ್ಕೋಬೇಕಾಗುತ್ತೆ. ಮುಂದಿನ ಹಾದಿ ಅಂದ್ರೇನು, ಪ್ರೈವೇಟಲ್ಲಿ ಟೆಂಪರರಿ ಎಲ್ಲಾರಾದರೂ ಗೌರ್ಮೆಂಟ್ ಜಾಬ್ ಕರೀ ತನಕನೂ ಪ್ರೈವೇಟಲ್ಲಿ ಜಾಬ್ ಮಾಡಬೇಕು ಅಷ್ಟೇ. ಆಮೇಲೆ ಫ್ರೆಂಡ್ಸ್, ಸಿಂಪಲ್ಲಾಗಿ ನಾವು ಒಂದು ಕ್ವಶನ್ ಕೇಳ್ತೀನಿ ನಿಮಗೆ. ಯಾರಲ್ಲಿ ನೀವು ಗೌರ್ಮೆಂಟ್ ಜಾಬ್ಗಳನ್ನು ಬಯಸ್ತಾ ಇದ್ದೀರಿ, ಒಂದು ಸಿಂಪಲ್ ಆದಂಥ 2022ರಲ್ಲಿ ಕರೆದಿರುವಂಥ ಒಂದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಇದು ಕಿರಿಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿ ಅಂದರೆ ಜೂನಿಯರ್ ಲ್ಯಾಬ್ ಟೆಕ್ನಾಲಜಿಸ್ಟ್ ಇದಾರಲ್ಲ, DMLT ಆದವ್ರಿಗೆ ಜಾಬ್ ಕರೆದಿರುವಂತಹ ಒಂದು ಕಟ್ ಆಫ್ ರ್ಯಾಂಕ್. ಇದು ಕಟ್ ಆಫ್ ಪರ್ಸೆಂಟೇಜನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಯಾರೆಲ್ಲ ನೀವು ಜಾಬ್ಗಳನ್ನು ಬಯಸ್ತಾ ಇದ್ದೀರಿ ನೋಡ್ಕೊಳ್ರಿ. 2022ರಲ್ಲಿ ಕರೆದಾಗ ಅದಕ್ಕಿಂತ ಮೊದಲು ಯಾರು ಚೆನ್ನಾಗಿ ಪರ್ಸೆಂಟೇಜ್ ಮಾಡಿದ್ರು, 2022ಕ್ಕಿಂತ ಮೊದಲು ಪರ್ಸೆಂಟೇಜ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನನ್ನು ಹಾಕಿದ್ರು.
2022 ನಂತರ ಮತ್ತೆ 23ರಲ್ಲಿ ಎಕ್ಸಾಮ್ ಆಗಿದೆ, 24ರಲ್ಲಿ ಆಗಿದೆ, ಇವಾಗ 25ರಲ್ಲಿ ಆಗುತ್ತೆ. ಮತ್ತು 3 ವರ್ಷದ ಪರ್ಸೆಂಟೇಜ್ ಲೆಕ್ಕಾಚಾರ ನೋಡಿಕೊಂಡು ನೀವು ಕನ್ಸಿಡರ್ ಮಾಡ್ಕೊಳ್ರಿ. ಯಾರು ಗೌರ್ಮೆಂಟ್ ಜಾಬ್ ಬಯಸ್ತಾ ಇದ್ದೀರಿ, ನಿಮ್ಮ ಪರ್ಸೆಂಟೇಜ್ ಇದಕ್ಕೆ ಏನಾಗುತ್ತೆ ಮ್ಯಾಚ್ ಆಗುತ್ತಾ ಅಂತ. 22ಕ್ಕೆ ಅವಾಗಿನ ಪರ್ಸೆಂಟೇಜಿಗೆ ಈಗಿನ ಪರ್ಸೆಂಟೇಜಿಗೆ ವ್ಯತ್ಯಾಸ ಇದಿಲ್ಲ ಅಂತಿಲ್ಲ, ಆದರೆ ನೋಡ್ಕೊಳ್ರಿ ಯಾರೆಲ್ಲ ಗೌರ್ಮೆಂಟ್ ಜಾಬ್ ಬಯಸ್ತಾ ಇದ್ದೀರಿ ನಿಮ್ಗೆ ಗೌರ್ಮೆಂಟ್ ಜಾಬ್ ಆಗುತ್ತೋ ಇಲ್ಲೋ ಅಂತೇಳಿ. ಉದಾಹರಣೆಗೆ ಇಲ್ಲಿ ನೋಡಿ, GM ಗ್ರಾಮೀಣ ಒಳಗಡೆ 82.33 ಇದೆ. ಇದು ಕಲ್ಯಾಣ ಕರ್ನಾಟಕದ ಲೆಕ್ಕ ಹೇಳ್ತಾ ಇದ್ದೀನಿ ಇವಾಗ. ಇನ್ನೂ ಇದ್ರದ್ದು ನಾನ್ HK ಅದರದ್ದು ಏನಿದು ಗೊತ್ತಿಲ್ಲ. ಬರೀ ಇದು ಕಲ್ಯಾಣ ಕರ್ನಾಟಕ ಪ್ರಾಂತ್ಯದಲ್ಲಿ ಇರುವಂತಹ ಅಭ್ಯರ್ಥಿಗಳ ಲೀಸ್ಟಲ್ಲಿ 82.33 2021ರಲ್ಲಿ ಪಾಸಾಗಿರುವಂಥ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಇದು. ಆಮೇಲೆ GM ಕನ್ನಡ ಮೀಡಿಯಮ್ದಲ್ಲಿ ನೋಡಿದರೆ 87, GM ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಲ್ಲಿ 75, GM ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಲ್ಲಿ 75. ಆಮೇಲೆ ರೂರಲ್ ಒಳಗಡೆ GM ರೂರಲ್ಗೆ 83. ಓಕೆ, ಅದಾದಮೇಲೆ ಜನರಲ್ ಆಯಿತು. GM ಜನರಲ್ ಅದು ರೂರಲ್ ಮೀಡಿಯಮ್ ನೋಡಿ. ಆಮೇಲೆ GM ವುಮನ್ಸ್ ಒಳಗಡೆ 82. ಓಕೆ, ಸೊ SC ಒಳಗೆ ನೋಡಿ, SCದಲ್ಲಿ ಜನರಲ್ ಒಳಗಡೆ 78 ಇದೆ. ಓಕೆ, ಇಲ್ಲಿ GM ಇದರಲ್ಲಿ ಜನರಲ್ ಒಳಗಡೆ ಬರುತ್ತೆ ಇದು. ಆಮೇಲೆ SC ರೂರಲ್ ಒಳಗಡೆ 79, ST ಒಳಗಡೆ ರೂರಲ್ 80, ವುಮನ್ಸ್ ಒಳಗಡೆ 80, ಕ್ಯಾಟಗರಿ PH ಒಳಗಡೆ PH ಒಳಗಡೆ 53, ಆಮೇಲೆ ಕ್ಯಾಟಗರಿ ಒಳಗಡೆ ರೂರಲ್ ಈ ರೀತಿ 76. ಆಮೇಲೆ 2A ನೋಡಿ, 2Aಗೆ ನೋಡೋದಾದರೆ 2A ಜನರಲ್ ಒಳಗಡೆ 79, 2A ರೂರಲ್ ಒಳಗೆ 80, 2A ವುಮನ್ 80, 2B ರೂರಲ್ 78. ಇವು ಹೆಂಗೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಿದ್ದೀರ ಅಂತಂದರೆ ನೆನಪಿಟ್ಕೊಳ್ಳಿ. ನೀವು SLC ಮೇಲೆ ಆಗಿದ್ದರೆ ಫಸ್ಟ್ ಇಯರು ಪ್ಲಸ್ ಸೆಕೆಂಡ್ ಇಯರು ಪ್ಲಸ್ ಥರ್ಡ್ ಇಯರು ಡಿವೈಡೆಡ್ ಬೈ 3 ಮಾಡಿದಾಗ ಈ 3 ಕೂಡಿ ನಿಮ್ಮ ಪರ್ಸೆಂಟೇಜ್ ಏನಾಗಿರಬೇಕು, ಇದರಲ್ಲಿ ಮ್ಯಾಚ್ ಆಗಬೇಕು, 80 ಆಗಿರಬೇಕು. ಉದಾಹರಣೆಗೆ ಹೇಳ್ತೀನಿ ನೋಡಿ, ಇವಾಗ ನಿಮ್ಮದು ಫಸ್ಟ್ ಇಯರ್ದಲ್ಲಿ 80 ಆಗಿದೆ, ಸೆಕೆಂಡ್ ಇಯರ್ದಲ್ಲಿ 80 ಆಗಿದೆ, ಥರ್ಡ್ ಇಯರ್ದಲ್ಲಿ 80 ಆಗಿದೆ. ಡಿವೈಡೆಡ್ ಬೈ 3 ಮಾಡಿದಾಗ ನಿಮಗೆ ರಿಸಲ್ಟ್ ಎಷ್ಟು ಬರುತ್ತೆ ಅಂತಂದರೆ 80% ಬರುತ್ತೆ. ಈ 80ನ್ನು ಲೆಕ್ಕ ತಗೊತಾರೆ. ಇನ್ ಕೇಸ್ ಆಫ್ ನೀವೇನಾದರೂ ಫಸ್ಟ್ ಇಯರ್ದಲ್ಲಿ 50, ಸೆಕೆಂಡ್ ಇಯರ್ದಲ್ಲಿ 60, ಥರ್ಡ್ ಇಯರ್ದಲ್ಲಿ ನೀವು 80 ಮಾಡಿದರೆ ನಿಮ್ಮ ಲೆಕ್ಕಾಚಾರ ಪ್ರಕಾರ ಆನ್ ಎವರೇಜ್ ಹೇಳ್ತಾ ಇದ್ದೀನಿ. ಸೊ ನಿಮ್ಮದು ಪರ್ಸೆಂಟೇಜ್ ಎಷ್ಟಾಗುತ್ತೆ ಅಂತಂದರೆ ಒಂದು 65 ಆಗುತ್ತಷ್ಟೇ. 65 3 ವರ್ಷದ ಕೊಡಿಸಿದರೆ. ಈ ರೀತಿ ಇದ್ದರೆ ನಿಮಗೆ ಯೋಚನೆ ಮಾಡ್ಕೊಳ್ರಿ ಗೌರ್ಮೆಂಟ್ ಜಾಬ್ ಬಯಸುವಂಥ ಅಭ್ಯರ್ಥಿಗಳು. ಇಲ್ಲಿ ನೋಡಿ, ಕಲ್ಯಾಣ ಕರ್ನಾಟಕ ಮಿಕ್ಕುಳಿದ ಪರ್ಸೆಂಟೇಜ್ ಒಳಗಡೆ ಅನ್ಲಿಮಿಟೆಡ್ ಎಷ್ಟಿದೆ ನೋಡಿ, 85 ಹೈಯೆಸ್ಟ್, 84 ಕಾಸ್ಟಲ್ಲಿ ಇದ್ದಾವೆ. ಇವೆಲ್ಲಗಳನ್ನು ನೋಡಿಕೊಂಡು ನೀವು ಯೋಚನೆ ಮಾಡಿ ನಿಮಗೆ ಗೌರ್ಮೆಂಟ್ ಜಾಬ್ ನೀವು ಯಾರು ಬಯಸ್ತಾ ಇದ್ದೀರಲ್ಲ, ನಮ್ಮದು ಇದಕ್ಕಿಂತ ಜಾಸ್ತಿ ಇದೆಯಪ್ಪ, ನಮ್ಮದು ಈ ಸಲ 90, ನಮ್ಮದು 3 ವರ್ಷದ್ದು 90 ಆಗಿದೆ ಅಂದರೆ ನಿಮ್ಮದು ಏನಾದರೂ ಜಾಬಿಗೆ ಆಸೆ ಇಟ್ಕೊಂಡು ಕುಂದಿರ್ಬೋದು. ಇಲ್ಲಪ್ಪ ಅಂತಂದರೆ ಗೌರ್ಮೆಂಟ್ ಜಾಬಿಗೆ ಯಾರೆಲ್ಲ ಅಭ್ಯರ್ಥಿಗಳು ಹೇಳ್ತಾ ಇದ್ದೀನಿ, ಸೊ 80 ಕೆಳಗೆ ಇದ್ದೀರಾ, ಸೊ ಗೌರ್ಮೆಂಟ್ ಜಾಬು ಫ್ಯೂಚರ್ ಒಳಗಡೆ ಇನ್ ಕೇಸ್ ಆಫ್ ಏನಾದರೂ ಮುಂದಿನ ವರ್ಷವೂ ಹಚ್ಚಿ ವರ್ಷ ಕರೆದ್ರೆ ಆವಾಗ ನೀವು 80 ಒಳಗಡೆ ಇದ್ದರೆ ತುಂಬಾ ಕಷ್ಟ ಆಗುತ್ತೆ. 3 ವರ್ಷದ್ದು 80 ಆಗಿರಬೇಕು. ಅದನ್ನು ಬಿಟ್ಟರೆ ಬೇರೆ ಆಗಿದ್ದರೆ ಸೊ ಅದು ನಿಮಗೆ ಆನ್ ಎವರೇಜ್ ತುಂಬ ಕಡಿಮೆ ಆಗುತ್ತೆ. ಇಲ್ಲಿರುವಂಥ ಲೆಕ್ಕಾಚಾರ ನೋಡಿದರೆ ಅಜಗಜಾಂತರ ವ್ಯತ್ಯಾಸ ಆಗುತ್ತೆ.